ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಿಮ್ಮ ಊರಿನಲ್ಲೇ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲೇ ಇಷ್ಟೆಲ್ಲ ಸೇವೆಗಳು ಇದಾವೆ ಅಂದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೆಲ್ಲ ಸೇವೆಗಳು ಇವೆ. ಆ ಸೇವೆಗಳು ಏನು ಮತ್ತು ಇಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿಯಾಗಿ ನಿಮಗೆ ಸೇವೆಗಳನ್ನ ಒದಗಿಸಿಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಜಾಯಿನ್ ಅನ್ನೋ ಬಟನ್ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೋ ಲೆವೆಲ್ ಪ್ರೈಸ್ ಅಂಡ್ ಗೋಲ್ಡ್ ಪ್ರೈಸ್ ಅಂಡ್ ಪಬ್ಲಿಕ್ ಲವರ್ಸ್ ಅಂತ ಹೇಳಿದೆ. ಮೂರು ರೀತಿಯ ಆಪ್ಷನ್ಸ್ ಗಳಿದೆ. ಇಲ್ಲಿ ನೀವೇನಾದ್ರೂ ಜಾಯಿನ್ ಬಟನ್ ಮೇಲೆ ಅಂದ್ರೆ ಇಲ್ಲಿ ಮೊದಲೇ ಅಂದ್ರೆ ನೀವು ಲೋ ಲೆವೆಲ್ ಪ್ರೈಸ್ ನ ನೀವು ಏನಾದ್ರು ತಗೊಂಡ್ರೆ ಅಂದ್ರೆ ಇದು ಪರ್ ಮಂತ್ ನಿಮ್ಗೆ 29 ರೂಪಾಯಿ ಇರುತ್ತೆ. ನೀವೇನಾದ್ರೂ ಹೊಸದಾಗಿ ಯೋಜನೆಗಳು ಏನಿದ್ರೆ ಇದ್ರೆ ನೀವು ಸಪರೇಟ್ ಆಗಿ ನಮ್ಮ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಈ ಜಾಯಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು 29 ರೂಪಾಯಿನ ಪೇ ಮಾಡಿಬಿಟ್ಟು ನೀವು ಈ ಯೋಜನೆಯನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಗಳು ಸಹ ಸಿಗ್ತಿದೆ. ಇಲ್ಲಿ ಕೆಳಗಡೆ ಸಂಪೂರ್ಣವಾಗಿ ನಿಮ್ಗೆ ಸಿಗ್ತಾ ಇರುತ್ತೆ. ಅಂದ್ರೆ ನೀವು ಕಮೆಂಟ್ ಅಂದ್ರೆ ನೀವೇನಾದ್ರೂ ಕಮೆಂಟ್ ಏನಾದ್ರು ಮಾಡಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ಮೇಲೇನೆ ಶೋ ಆಗುತ್ತೆ. ಅದೇ ರೀತಿಯಾಗಿ ನಾವೇನಾದ್ರೂ ಲೈವ್ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ ಮಾಡಿದಂತವು ಅವು ಸಹ ಮೇಲೆ ಇಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಬೇಗನೆ ರಿಪ್ಲೈ ಸಿಗುತ್ತೆ ಸ್ನೇಹಿತರೆ. ಹಾಗೆ ಗೋಲ್ಡ್ ಪ್ರೈಸ್ ಇದೆ ಮತ್ತು ಪಬ್ಲಿಕ್ ಲವರ್ಸ್ ಪ್ರೈಸ್ ಇದೆ. ಅಂದ್ರೆ ನೀವು ನಮ್ಮದು ಚಾನಲ್ ನ ಲವರ್ಸ್ ಆಗಿದ್ರೆ ಈ ಒಂದು ಇದೆ. ಇದನ್ನು ಸಹ ನೀವು 1599 ರೂಪಾಯಿ ಕೊಟ್ಟ ನೀವು ಪರ್ ಮಂತ್ ತಗೋಬಹುದು ಸ್ನೇಹಿತರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಈಗಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ. ಈ ವೆಬ್ಸೈಟ್ ಏನಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ. ಜಸ್ಟ್ ಇಲ್ಲಿ ನೋಡ್ತಿರ್ಬೋದು ಬಾಪೂಜಿ ಸೇವಾ ಕೇಂದ್ರ. ನಿಮ್ಮ ಊರಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬಾಪೂಜಿ ಸೇವಾ ಕೇಂದ್ರ ಎಲ್ಲ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಸಹ ಇದೆ. ಈಗ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಈ ಸೇವೆಗಳನ್ನ ಒದಗಿಸಿಕೊಡೋಕೆ ಸರ್ಕಾರನೇ ಈ ಆಲ್ರೆಡಿ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹೌದು, ಈಗ ನೋಡ್ತಾ ಇರ್ಬೋದು ಸೇವೆಗಳನ್ನು ಅಂತ ಆಪ್ಷನ್ಸ್ ಕಾಣ್ತಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ ಹಲವಾರು ರೀತಿಯ ಸೇವೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಬಹುದು ಆಸ್ತಿಗೆ ಸಂಬಂಧಿತ ಸೇವೆಗಳು, ಸಾಮಾನ್ಯ ಸೇವೆಗಳು ಮತ್ತು ನೀವೇನಾದ್ರೂ ವ್ಯಾಪಾರ ಮಾಡಬೇಕಂದ್ರೆ ಅದರ ಸಂಬಂಧಿತ ಸೇವೆಗಳು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸೇವೆಗಳನ್ನ ಕೊಟ್ಟಿದ್ದಾರೆ. ಇತರೆ ಇಲಾಖೆ ಸೇವೆಗಳನ್ನ ಕೊಟ್ಟಿದ್ದಾರೆ. ಇತರೆ ಇಲಾಖೆಗಳಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ನಿಮ್ಗೆ ಹಕ್ಕು ಅಂದ್ರೆ ನೀವು ಹಕ್ಕುಗಳ ಹಿಡುವಳಿ ಮತ್ತು ಬೆಳೆಗಳ RTC ಅಂದ್ರೆ ಉತ್ತಾರವನ್ನ ತೆಗೆದುಕೊಡೋಕೆ ಅಲ್ಲೇ ಗ್ರಾಮ ಪಂಚಾಯತಿಗಳಲ್ಲೇ ಕೊಡ್ತಾರೆ ಸ್ನೇಹಿತರೆ. ಮತ್ತು UDID ಕಾರ್ಡ್ ಅಂದ್ರೆ ನೀವೇನಾದ್ರೂ ಅಂಗವಿಕಲತೆಗಳನ್ನ ಇದ್ರೆ ಅಂದ್ರೆ ದೃಷ್ಟಿಕೋನ ಇದ್ದೆ ಅಂದ್ರೆ ಅವ್ರಿಗೂ ಸಹ ಇಲ್ಲಿ UDID ಕಾರ್ಡ್ ಅನ್ನ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಒಂದು ಹೊಸ ಆದೇಶನ ಹೊರಡಿಸಿತ್ತು. ಅದೇ ರೀತಿಯಾಗಿ ಇಲ್ಲಿ ಸಹ ಅಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತ್ ಅಂದ್ರೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಇದನ್ನು ಮಾಡ್ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಸಹ ನೀವು ಆ ಗ್ರಾಮ ಪಂಚಾಯತಿಯಲ್ಲಿ ಮಾಡಿಸ್ಕೊಳ್ಬಹುದು. ನೀವು ಗ್ರಾಮವನ್ನ ಹಾಗೆ ಕರ್ನಾಟಕವನ್ನ ಮತ್ತು ತಾಲೂಕು ಆಫೀಸ್ಗಳೇ ಅಲೆಯುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮಾಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ನೋಡ್ತಿರ್ಬೋದು ನಿಮ್ಗೆ ಈ ಶ್ರಮ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನೀವು ಇಂಟರ್ನೆಟ್ ಮಾಡಿಗಳಿಗೆ ಹೋಗ್ತೀರಾ ಅಥವಾ ನೀವೇನಾದ್ರೂ ಸ್ವಯಂ ಅಂದ್ರೆ ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲೇ ನೀವು ಅಪ್ಲೈ ಮಾಡ್ಕೊಳ್ತೀರಾ. ಆದ್ರೆ ನಿಮ್ಗೆ ಏನಾದ್ರು ಅಪ್ಲೈ ಮಾಡೋಕೆ ಬಂದಿಲ್ಲ ಅಂತಂದ್ರೆ ನಿಮ್ಮ ಊರೆಲ್ಲ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ರೆ ಸಾಕು. ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಇದಕ್ಕೂ ಸಹ ಅಪ್ಲೈ ಮಾಡ್ಕೊಡ್ತಾರೆ ಸ್ನೇಹಿತರೆ. ಹೌದು, ಈ ಶ್ರಮ ಕಾರ್ಡ್ ಅಲ್ಲಿ ಅಪ್ಲೈ ಮಾಡ್ಕೊಡ್ತಾರೆ. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಇಲ್ಲಿ ನಾಡ ಕಚೇರಿಯ ಒಂದು ಆಪ್ಷನ್ಸ್ ಇದೆ. ನೋಡ್ತಿರ್ಬೋದು ನಾಡ ಕಚೇರಿ ಇದೆಲ್ಲ, ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಾಡ ಕಚೇರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ ಯಾವ್ಯಾವೆಲ್ಲ ಒಂದು ಯೋಜನೆಗಳಿದೆ ಅಂತ ನಾಡ ಕಚೇರಿಗಳಲ್ಲಿ. ಅಂದ್ರೆ ನೀವೇನಾದ್ರೂ ವ್ಯವಸಾಯಗಾರ ಇದ್ರೆ ಕುಟುಂಬದ ದೃಢೀಕರಣ ಪತ್ರ ಸಿಗುತ್ತೆ. ಅದೇ ರೀತಿಯಾಗಿ ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ ಮತ್ತು ವ್ಯವಸಾಯಗಾರರ ದೃಢೀಕರಣ ಪತ್ರ, ಕುಟುಂಬ ವಂಶವೃಕ್ಷ ಬೆನಿಫಿಟ್ ಸರ್ಟಿಫಿಕೇಟ್, ಹಲವಾರು ರೀತಿಯ ಅಂದ್ರೆ ನಿಮ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್, ಜೀವಂತ ದೃಢೀಕರಣ ಪತ್ರ, ಆದಾಯ ಪ್ರಮಾಣ ಪತ್ರ, ನೌಕರಿ ಇಲ್ಲದವರು ಎಲ್ಲಾ ರೀತಿಯ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿ ಪ್ರಮಾಣ ಪತ್ರ, ಅದ ಮೃತರ ಕುಟುಂಬದ ಜೀವಂತ ಸದಸ್ಯ ದೃಢೀಕರಣ ಪತ್ರ ಎಲ್ಲಾ ರೀತಿಯಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ವಿಧವಾ ದೃಢೀಕರಣ ಪತ್ರ ಸಹ ಸಿಗ್ತಾ ಇದೆ. ಇಲ್ಲಿ ನೀವು ನಿಮ್ಮ ಒಂದು ನಾಡ ಕಚೇರಿಗೆ ಅಲೆಯುವ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾ ಸೇವೆಗಳು ಸಿಗ್ತಾ ಇದೆ. ಇಲ್ಲಿ ನೋಡ್ತಾ ಇರಬಹುದು 44 ಸೇವೆಗಳನ್ನ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲೇ ಬಾಪೂಜಿ ಸೇವಾ ಕೇಂದ್ರದಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನಾಡ ಕಚೇರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬಹುದು. ಹಾಗೆ ನೀವು ನಿಮ್ಮ ಒಂದು ಗ್ರಾಮವನ್ನಲ್ಲಿ ಸಹ ಅಪ್ಲಿಕೇಶನ್ ಹಾಕಬಹುದು. ದಯವಿಟ್ಟು ಯಾರೆಲ್ಲ ನೀವು ಓಡಾಡಲು ನೀವೇನಾದ್ರೂ ಕಷ್ಟ ಪಡ್ತಾ ಇದ್ರೆ ಅಂತವರು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಥವಾ ನಿಮ್ಮ ಒಂದು ಗ್ರಾಮವನ್ನಲ್ಲಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಿಮ್ಮೂರಲ್ಲಿ ಗ್ರಾಮವನ್ನಿಲ್ಲ ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ನೀವೇನಾದ್ರೂ ಅವರು ಅರ್ಜಿಯನ್ನ ಸಲ್ಲಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಬಹುದು. ಅದನ್ನ ಯಾವ ರೀತಿಯಾಗಿ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.